ಇದು ಸತ್ಯ ಅಂತೇಳಿ ನಾವು ಬಹಳ ಮುಂಚೆ ಹೇಳ್ತಾ ಇದ್ವಿ. ಬಡವರು ಮಾತ್ರ ಇದಕ್ಕೆ ಕಾರಣ ಅಲ್ಲ, ಅವರ ಮತಾಂಧತೆ ಏನಿದೆ, ಮುಸಲ್ಮಾನ್ ಮತಾಂಧತೆ, ಅದು ಈ ಥರದ ಅಸ್ಥಿರತೆಗೆ ಕಾರಣ ಆಗ್ತಾ ಇದ್ದಾರೆ ಅನ್ನೋಂಥ ಮಾತನ್ನು ನಾವು ಹೇಳಿದ್ವಿ. ಮೊನ್ನೆ ನಡೆದಂಥ ದುರ್ಘಟನೆಯನ್ನ ಇಡೀ ದೇಶ, ಇಡೀ ಜಗತ್ತು ಖಂಡನೆ ಮಾಡಿದೆ. ಹಾಗೇನೆ ನಮ್ಮ ರಾಜ್ಯದ ರಾಜಕಾರಣಿಗಳು ಕೂಡ ಖಂಡನೆ ಮಾಡಿದ್ದಾರೆ. ಆದರೆ ಅದರಲ್ಲಿ ರಾಜಕಾರಣದ ವಾಸನೆಯನ್ನ ಹೊರಗಡೆಗೆ ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ಸಿನ ನೀತಿನೇ ಇದು. ಯಾವ ಭಯೋತ್ಪಾದಕತೆ ಇಂದಿರಾ ಗಾಂಧಿಗೆ, ರಾಜೀವ್ ಗಾಂಧಿಗೆ ಬಲಿ ತಗೊಳ್ತೋ, ಆ ಭಯೋತ್ಪಾದಕತೆಗೆ ಶಕ್ತಿ ಕೊಡುವಂತ ಕೆಲಸವನ್ನ ಮತ್ತೆ ಕಾಂಗ್ರೆಸ್ ಮಾಡತ್ತೆ ಅಂತ ಹೇಳಿದ್ರೆ, ಇದಕ್ಕಿಂತ ದೊಡ್ಡ ಭಯೋತ್ಪಾದಕತೆ ಸಂಘಟನೆ ಇದೆ ಅಂತ ನನಗೇನು ಅನಿಸೋದೇ ಇಲ್ಲ ಇವತ್ತು. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಸಂದರ್ಭದಲ್ಲಿ ಭಯೋತ್ಪಾದಕತೆ ಕೃತ್ಯ ನಡೆದ್ರೆ ಕಾಂಗ್ರೆಸ್ ಸಾಫ್ಟ್ ಕಾರ್ನರ್ ಯಾವಾಗಲೂ ಕೂಡ. ಆ ಸಾಫ್ಟ್ ಕಾರ್ನರಿನ ಕಾಂಗ್ರೆಸ್ಸಿನ ಮಾನಸಿಕತೆ ಭಯೋತ್ಪಾದಕತೆಯ ಬೆಳವಣಿಗೆಗೆ ದೊಡ್ಡ ಶಕ್ತಿ ಕೊಟ್ಟಿರುವಂಥದ್ದು. ಹಾಗಾಗಿ ಭಯೋತ್ಪಾದಕತೆಯ ಮತ್ತೊಂದು ಮನೆ ಏನಾದರೂ ಇದ್ರೆ ಅದು ಕಾಂಗ್ರೆಸ್ ಅನ್ನುವಂಥ ರೀತಿಯಲ್ಲಿ ಹೇಳಬೇಕಾಗತ್ತೆ. ಯಾಕೆಂದ್ರೆ ಕಾಂಗ್ರೆಸ್ಸಿನ ವರ್ತನೆಗಳ ಕಾರಣಕ್ಕೋಸ್ಕರ. ತಾವು ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಇದ್ದೀರಾ, ತಾವು ಹಿರಿಯರಿದ್ದೀರಾ, ಹೇಗೇಗೋ ಮಾತಾಡುವಂಥದ್ದು ನಿಮಗೆ ಶೋಭೆ ತರೋದಿಲ್ಲ. ನಿಮ್ಮ ಘನತೆಗೆ ತಕ್ಕಂತೆ ತಾವು ಮಾತನಾಡಬೇಕಾಗತ್ತೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರೇ, ಭಯೋತ್ಪಾದಕತೆ ಚುನಾವಣೆಯ ಮುಂಚೆ ನಡೆದಿದೆ ಅಂತ ಮಾತನ್ನು ಹೇಳ್ತಾ ಇದ್ದೀರಲ್ಲ, ಇದು ಅಕ್ಷಮ್ಯ ಅಂತೇಳಿ ನಾನಂತೂ ಭಾವಿಸ್ತೇನೆ. ಚುನಾವಣೆಗೆ ಯಾಕೆ ಇದನ್ನೆಲ್ಲ ಲಿಂಕ್ ಮಾಡ್ತೀರಿ ನೀವು? ದೇವರು ದೊಡ್ಡವನು ಅನ್ನೋಂಥ ಮಾತನ್ನು ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇರ್ತೇನೆ. ಅದರ ಪರಿಣಾಮ ಮುಂದೆ ಆಗುವಂತ ದೊಡ್ಡ ಅನಾಹುತಗಳು ಇವತ್ತಿನ ದಿವಸ ತಪ್ಪಿರುವಂಥದ್ದು. ಮಾಡಬಾರ್ದನ್ನು ಮಾಡುವಂತ ಕೃತ್ಯಕ್ಕೆ ಕೈ ಹಾಕಿದಂತ ತಂಡ ಇದು. ಇದನ್ನ ನಮ್ಮ NIA ತಕ್ಷಣದೊಳಗಡೆ ಇವರನ್ನ ಬಂಧನ ಮಾಡುತ್ತಲ್ಲ, ಇದು ಭಾರತದ ತಾಕತ್ತು, ಇದು ಮೋದಿಯವರ ತಾಕತ್ತು, ಇದು ಅಮಿತ್ ಶಾ ಅವರ ತಾಕತ್ತು. ಮೋಸ ಮಾಡಿ ಮೋಸಗಾರರು ನಮಗೆ ಹೇಗೆ ಬಲಿ ತಗೊಂಡಿದ್ದಾರೆ, ನೇರವಾಗಿ ಅವರ ಬಲಿ ತಗೊಳ್ಳುವಂತ ಕೆಲಸಕ್ಕೆ, ಆ ಒಂದು ಕಾರ್ಯಕ್ಕೆ ಈ ದೇಶ ಸನ್ನದ್ಧ ಆಗಿದೆ. ಅದಕ್ಕೆ ನರೇಂದ್ರ ಮೋದಿಯವರ ನಾಯಕತ್ವ ಬಲ ಆಗಿದೆ ಅನ್ನೋ ಮಾತನ್ನ ಈ ಒಂದು ಏನೇನು ಪ್ರಕರಣಗಳಲ್ಲಿ ಯಾರ್ಯಾರನ್ನ ಬಂಧನ ಮಾಡಿದ್ದಾರೆ ಅದ್ರ ಮೂಲಕ ಸಾಬೀತಾಗಿದೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾನೆ. ಕಾಂಗ್ರೆಸ್ ಭಯೋತ್ಪಾದಕತೆಗೆ ಶಕ್ತಿ ಕೊಟ್ಟಂತ ದೊಡ್ಡ ಒಂದು ಸಂಘಟನೆಯಾಗಿ ಇವತ್ತು ಹೊರಗಡೆ ನಿಂತ್ಕೊಂಡಿದೆ. ಇವು ನಿಮ್ಮ ಚಟುವಟಿಕೆಗಳನ್ನು ನೋಡಿ, ನಿಮ್ಮ ಮಾತುಗಳನ್ನು ನೋಡಿ ನನಗೆ ಹಂಗನ್ಸಿದೆ. ಹಾಗಾಗಿ ಇದನ್ನು ಬದಲಾವಣೆ ಮಾಡ್ಕೊಳ್ಳದೆ ಹೋದ್ರೆ ತಮ್ಮ ಅಧಪತನ ಗ್ಯಾರಂಟಿ ಅನ್ನೋದು ನಿಶ್ಚಿತ ಇದೆ.